ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು, ಮೊಳಕೆ ಬಂದ ಕಾಳಿನ ಪಲ್ಯ ಇದೆಲ್ಲ ನನ್ನ ಒಂಥರ ಪರ್ಸನಲ್ ಫೇವ್ರೇಟ್. ನಾನು ಇದನ್ನು ಹೇಳ್ತಾ ಇರಬೇಕಾದ್ರೆ ನನ್ನ ಪಕ್ಕದ ಮನೆಯವರು ಇದನ್ನು ಮಾಡ್ತಾರೆ ಅಂತೇಳಿ ಹೇಳಿ ಗೊತ್ತಾಯಿತು. ಸೊ ಅವ್ರ ಹತ್ರ ಹೇಳಿದೆ ನಾನು, ನೀವು ಯಾವತ್ತಾದ್ರೊಮ್ಮೆ ಮಾಡುವಾಗ ನನ್ನನ್ನು ಕರೀರಿ, ನನಗೆ ಅದನ್ನು ನೋಡಬೇಕು, ನಾನು ಅದನ್ನು ಮನೇಲಿ ಮಾಡಬೇಕು ಅಂತೇಳಿ ಹೇಳಿ. ಸೊ ಅವರು ಇವತ್ತು ಅವರ ಮನೆಗೆ ಕರೆದಿದ್ರು. ಸೊ ಅಲ್ಲಿ ಬಂದೆ. ಅವರು ಒಂದು 2 ರೀತಿಯ ರೊಟ್ಟಿಯನ್ನು ನನಗೆ ಮಾಡಿ ತೋರಿಸಿದ್ದಾರೆ ಇವತ್ತು. ರಾಗಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಎರಡು ಕೂಡ ಸೂಪರ್ ಹೆಲ್ದಿ. ಸೊ ಬನ್ನಿ, ಇವತ್ತು ಅವರ ಮನೆಗೆ ಬಂದಿದ್ದೇನೆ ನಾನು. ನೋಡೋಣ, ಕಲಿಯೋಣ ಈ ಒಂದು ರೊಟ್ಟಿಗಳನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ. ಸೊ ಫಸ್ಟಿಗೆ ಕಡಾಯಿಯಲ್ಲಿ ಸ್ವಲ್ಪ ಉಪ್ಪು ಮತ್ತು 1.5 ಗ್ಲಾಸ್ ನೋಡಿ, ಈ ದೊಣ್ಣೆ ಏನಿದೆ ಇದರಲ್ಲಿ ನೀರನ್ನು ಹಾಕಿದ್ದಾರೆ. ನೀವು ಸಹ ಯಾವುದೇ ಒಂದು ಗ್ಲಾಸನ್ನು ಇಟ್ಕೊಳ್ಬೋದು. ಅದೇ ಗ್ಲಾಸಿನ ಪ್ರಮಾಣವನ್ನು ನೀವು ತಗೊಳ್ಬೇಕಷ್ಟೆ. ಸೊ ಸ್ವಲ್ಪ ಅದು ಹೀಗೆ ಬಾಯ್ಲ್ ಆಗಬೇಕಾದ್ರೆ ಅದಕ್ಕೆ 1.5 ಗ್ಲಾಸ್ ನೀರಿಗೆ 1 ಗ್ಲಾಸ್ ಜೋಳದ ಹಿಟ್ಟಿರಲಿ, ರಾಗಿ ಹಿಟ್ಟಿರಲಿ, ಯಾವುದೇ ರೊಟ್ಟಿಯನ್ನು ಮಾಡಬೇಕಾದ್ರೆ ಸೇಮ್ ಇದಂತೆ ಮೆಜರ್ಮೆಂಟ್. ಸೊ ಇದನ್ನು ಹಾಕಿ ಚೆನ್ನಾಗಿ ಕಲಸಿ ಜಸ್ಟ್ ಒಂದು 5 to 6 ಸೆಕೆಂಡ್ಸ್ ಅಷ್ಟೇ. ಅಷ್ಟರಲ್ಲಿ ಆ ಒಂದು ಕಾವಲಿಯನ್ನು ಇಳಿಸಿಬಿಟ್ರು ಅವರು. ನಾನು ಕೇಳಿದೆ, ಇಷ್ಟು ಬೇಗ ಆಯ್ತಾ ಇದು ಅಂತೇಳಿ ಹೇಳಿ. ಅದಕ್ಕೆ ಅವರು ಹೇಳಿದರು, ಇಲ್ಲ ಇದನ್ನು ಮತ್ತೆ ನಾದಲಿಕ್ಕೆ ಉಂಟು, ಇದರಲ್ಲಿ ಕೆಲಸವೇ ನಾದುದು ಅಂಥೇಳಿ. ನೀವು ಎಷ್ಟು ಚೆಂದ ನಾದುತ್ತೀರಿ ಅಷ್ಟು ಒಳ್ಳೆಯದು, ಸಾಫ್ಟಾಗಿ ರೊಟ್ಟಿ ಆಗ್ತದೆ ಅಂಥೇಳಿ. ಸೊ ಆರಂಭಿಸಿದ್ದಾರೆ ಅವರು. ಮತ್ತು ಇದೇನಂತೇಳಿ ಹೇಳಿದರೆ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್. ಬಹಳಷ್ಟು ರೊಟ್ಟಿಗಳನ್ನೆಲ್ಲ ಇವರು ದಿನಂಪ್ರತಿ ಮಾಡ್ತಾರೆ. ಕೆಲವರೆಲ್ಲ ಹೆಲ್ದಿ ಅಂತೇಳಿ ಹೇಳಿ ಪ್ರತಿದಿನ ಇದನ್ನೇ ಮಾಡ್ತಾರೆ. ನಿಜವಾಗಿ ಇದು ತುಂಬ ಒಳ್ಳೆಯದು. ರಾಗಿ ಜೋಳ ಎಲ್ಲ ಏನಿದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆದರೆ ನಾವು ಈಚೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾಡೋದು ಕಡಿಮೆ. ನಾವಿಲ್ಲಿ ಏನಿದ್ರು ಬನ್ಸ್, ಪೂರಿ, ಪುಂಡಿ, ಚಪಾತಿ, ಇಡ್ಲಿ, ದೋಸೆ ಇದೇ ಎಲ್ಲ ನಮ್ಮ ಮೇನ್ ಫುಡ್ ಬೆಳಗ್ಗಿನ ಉಪಹಾರಕ್ಕೆ. ಅದೇ ನೀವು ನಾರ್ತ್ ಸೈಡ್ ಹೋದರೆ ಈ ಜೋಳ ಮತ್ತು ರಾಗಿಯಿಂದ ಮತ್ತು ಅಕ್ಕಿ ರೊಟ್ಟಿ ಇದನ್ನೆಲ್ಲ ಹೆಚ್ಚಾಗಿ ಮಾಡ್ತಾರೆ. ನೋಡಿ ಯಾವ ರೀತಿ ನಾದಬೇಕು ಅಂಥೇಳಿ. ಸೊ ಈ ನಾದಲಿಕ್ಕೆ ಈ ಸ್ವಲ್ಪ ಜಾಸ್ತಿ ಸ್ಥಳ ಬೇಕಾದ್ರಿಂದ ಆ ಒಂದು ಅಡುಗೆ ಕೋಣೆ ಒಂದು ಸೈಡಲ್ಲೇ ಅದನ್ನು ಚೆನ್ನಾಗಿ ಮೊದಲೇ ಈ ನೆಲವನ್ನೆಲ್ಲ ಒರೆಸ್ಕೊಂಡು ಅದರಲ್ಲೇ ಇವರು ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ಹೇಳಿ. ಸೊ ಈ ಬನ್ಸ್ ಮಾಡುವಾಗ ಸಹ ಹೀಗೆ ನಾವು ಎಷ್ಟು ನಾದುತ್ತೇವೆ ನೋಡಿ ಅಷ್ಟು ಒಳ್ಳೆಯದಾಗ್ತದೆ ಬನ್ಸ್. ಈ ಬಾಳೆಹಣ್ಣು, ಮೊಸರು, ಸಕ್ಕರೆ ಇದೆಲ್ಲ ಸೇರಿಕೊಂಡು ನಾವು ಮೈದಾ ಹಾಕಿ ಅದನ್ನು ಇದು ನಾದುತ್ತೇವೆ. ಎಷ್ಟು ನಾದ್ತೇವೆ ಅಷ್ಟು ಒಳ್ಳೆಯದಾಗ್ತದೆ, ಅಷ್ಟು ಸಾಫ್ಟ್ ಆಗ್ತದೆ. ಅದೇ ರೀತಿ ಇಲ್ಲಿ ಜೋಳದ ರೊಟ್ಟಿಯು ಅದೇ ರೀತಿ. ಆದರೆ ಇದು ಜೋಳದ ರೊಟ್ಟಿ ಏನಿದೆ ಇದು ತುಂಬ ಹೆಲ್ದಿ. ಯಾಕಂತ ಹೇಳಿದರೆ ಜೋಳ, ರಾಗಿ ಎಲ್ಲ ಈಗ ನಮಗೆ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಮೊದಲು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಈಗ ಎಲ್ಲಿ ಹೋದರೂ ಕೂಡ ಡಾಕ್ಟ್ರು ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಹೋದರೆ ಜೋಳ, ರಾಗಿ ಇದನ್ನೇ ಮಿಲೆಟ್ಸ್ ಇದನ್ನೆಲ್ಲ ಸಜೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಮತ್ತೊಂದು ಏನಪ್ಪ ಅಂತೇಳಿ ಹೇಳಿದರೆ ಒಂದು ಪಸೆಯೂ ಎಣ್ಣೆ ಇಲ್ಲ. ನೀವು ನೋಡಿರ್ಬೋದು, ಬೇಯಿಸುವಾಗಲೂ ಅದಕ್ಕೆ ಏನು ಎಣ್ಣೆ ಹಾಕಲಿಕ್ಕಿಲ್ಲ, ಕಾಯಿಸುವಾಗಲೂ ಎಣ್ಣೆ ಇಲ್ಲ. ಸೊ ಎಷ್ಟು ಚೆಂದ ಲಟ್ತಾ ಇದ್ದಾರೆ ನೋಡಿ. ಸೊ ಒಂದು ರೊಟ್ಟಿ ಲಟ್ಟಿಸಿ ಆಯಿತು. ಇದು ಜೋಳದ ರೊಟ್ಟಿ ಈಗ ಮಾಡ್ತಾ ಇರೋದು ನೋಡಿ. ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂಥೇಳಿ ಇದನ್ನೆಲ್ಲ ಕಲಿತು ಮಾಡಿ ಮತ್ತೆ ಪ್ರಾಕ್ಟೀಸ್ ಆಗಬೇಕಷ್ಟೇ ನಮಗೆ. ಈ ರೀತಿ ಪರ್ಫೆಕ್ಟ್ ಶೇಪ್ ಎಲ್ಲ ಬರಬೇಕಾದ್ರೆ ನೋಡಿ ಈ ಥರ 2 ಕೈಯಲ್ಲಿ ತಟ್ಟಿಕೊಂಡು ಮತ್ತೆ ಇದನ್ನು ಮಾಡ್ತಾರೆ. ನಾನು ಆ್ಯಕ್ಚುಲಿ ಒಂದು 5-10 ನಿಮಿಷ ಮೊದಲು ಇವರಿಗೆ ಹೇಳಿದ್ದೆ, 5 ನಿಮಿಷವೇನೋ ನಾನು ಬರುವುದಾ ನಿಮ್ಮ ಮನೆಗೆ ಇವತ್ತು ನಂಗೆ ಕಲಿಸ್ತೀರಾ ಅಂತೇಳಿ ಹೇಳಿ. ಸೊ ಇವರು ಝಟ್ಪಟಾಗಿ ಹೇಳಿದರು, ಅದರಲ್ಲಿ ಏನೂ ಇಲ್ಲ, ಜಸ್ಟ್ ನೇರವಾಗಿ ಮನೆಗೆ ಬಾ, ನಾನು ಈಗಲೇ ಮಾಡಿ ತೋರಿಸ್ತೇನೆ ಅಂಥೇಳಿ. ಸೊ ಸೀದಾ ಅವರ ಮನೆಗೆ ಬಂದಿದ್ದೇನೆ. ಸೊ 1 ಗ್ಲಾಸ್ ಹಿಟ್ಟಿಗೆ 2 ದೊಡ್ಡದು ರಾಗಿ ರೊಟ್ಟಿಗಳು ತಯಾರಾಗಿದೆ. ಸೊ ಈಗ ಕಾವಲಿ ಕೂಡ ತಯಾರು ಮಾಡಿ ಇಟ್ಕೊಂಡಿದ್ದಾರೆ ಇವರು. ಬಿಸಿಯಾಗಿದೆ. ಕಾವಲಿ ಬಿಸಿಯಾದ ಹಾಗೆ ಇದಕ್ಕೆ ರೊಟ್ಟಿಯನ್ನು ಹಾಕಿದರು. ಈ ಪಕ್ಕದಲ್ಲಿ ಬಾಣಲೆ ಏನಿದೆ ಅದು ಆವಾಗ ನಾವು ರೊಟ್ಟಿಯನ್ನು ಕಲಸಿದ್ದು. ಕೈಯನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಆ ರೊಟ್ಟಿಯನ್ನು ಬೇಯಿಸಿದಂತಹ ಒಂದು ಕಾವಲಿಯಲ್ಲಿ ನೀರೇನಿತ್ತು ಅದೇ ನೀರನ್ನು ಹಾಕಿಕೊಂಡು ಮಾಡ್ತಾರೆ.
ನಾನು ಚಿಕ್ಕವಳಿರುವಾಗ ಗರಗಕ್ಕೆ ಅಂತೇಳಿ ಹೇಳಿದರೆ ನನ್ನ ಮಾಮನ ಮನೆಗೆ ಹೋಗಿದ್ದೆ. ಅಲ್ಲಿ ಹೇಗಂತೇಳಿ ಹೇಳಿದರೆ, ಅವರು ನನ್ನ ಮಾವನ ಹೆಂಡತಿ, ನನ್ನ ಮಾಮಿ, ಅವರು ಈ ಬಾಣಲೆಯನ್ನೇ ಉಲ್ಟಾ ಹಾಕ್ಕೊಂಡು ಅದರ ಮೇಲೆ ಇದನ್ನು ಕಾಯಿಸ್ತಾಯಿದ್ರು. ಅದೆಲ್ಲ ನೋಡ್ಲಿಕ್ಕೆ ಭಾರಿ ಖುಷಿ ಆಗ್ತಾಯಿತ್ತು ನನಗೆ. ಇನ್ನಷ್ಟು ತೆಳ್ಳಗೆ, ಇನ್ನಷ್ಟು ಸಾಫ್ಟಾಗಿಯೂ ಕೂಡ ಮಾಡಲಿಕ್ಕೆ ಆಗ್ತದೆ ಈ ರೊಟ್ಟಿಯನ್ನು. ಸೊ ಮೇಯ್ನ್ ಅಂತೇಳಿ ಹೇಳಿದರೆ ಯಾವುದೇ ಎಣ್ಣೆ ಇಲ್ಲ, ಬರೀ ನೀರು, ಜೋಳ, ಅದೇ ರೀತಿ ಉಪ್ಪು, ಆಯಿತು, ಇಲ್ಲಿಗೆ ಮುಗೀತು. ತುಂಬ ಒಳ್ಳೆಯದು ಆಗ್ತದೆ. ಈ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಅದೆಲ್ಲ ಈಗ ಖಡಕ್ ರೊಟ್ಟಿ ಅಂತೇಳಿ ಹೇಳಿ ಬರ್ತದೆ ಯಾವ ಅಂಗಡಿಗೆ ಹೋದರೂ ಕೂಡ. ಬಟ್ ಅದು ಅಷ್ಟು ರುಚಿ ಇರೋದಿಲ್ಲ, ನನಗಂತೂ ಇಷ್ಟ ಇಲ್ಲ. ಕೆಲವರಿಗೆ ಇಷ್ಟ ಉಂಟಂತೆ, ಅದು ಚಿಕನ್ ಪದಾರ್ಥದೊಟ್ಟಿಗೆ ಬೇರೆ ಬೇರೆ ಇದ್ರೊಟ್ಟಿಗೆಲ್ಲ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ತಾರೆ. ಈಗ ಇವರು ಇದನ್ನು ನೋಡಿ, ಹೀಗೆ ನೋಡಿ ಕಟ್ಟೆಯ ಮೇಲೆ ಹೀಗೆ ಹಾಕಿದ್ರಲ್ಲ, ಇದು ಯಾಕೆ ಅಂತೇಳಿ ಹೇಳಿ ಕೇಳಿದೆ. ಅವ್ರು ಹೇಳಿದರು ಏನಂತೇಳಿ ಹೇಳಿದರೆ, ಅದು ನೀರಿನಲ್ಲೇ ಇದು ಮಾಡೋದಲ್ವಾ, ತಟ್ಟುದಲ್ಲ ಆಚೀಚೆ, ಅದಕ್ಕೆ ನೋಡಿ ಹೀಗೆ ನೀರಿನಲ್ಲೇ ಇದು ಮಾಡೋದಲ್ಲ, ಅದು ಇದರಲ್ಲಿ ಹಾಕಿದರೆ ಪ್ಲೇಟಿನಲ್ಲಿ ಅದು ಒಂಥರ ನೀರಿನ ಪಸೆ ಬಿಟ್ಟು ಕೊಡ್ತದೆ. ಅದಕ್ಕಾಗಿ ಇದರ ಮೇಲೆ ಹಾಕೋದು, ಆವಾಗ ಅದು ಪಸೆ ಎಲ್ಲ ಬಿಟ್ಟುಕೊಂಡು ಸ್ವಲ್ಪ ಡ್ರೈ ಆಗ್ತದೆ, ಅದರ ನಂತರ ತಿನ್ನೋದು ಅಂತೇಳಿ ಹೇಳಿದರು. ಸೊ ಮತ್ತೊಂದು ಹೇಳಿದರು ಅವರು, ರೊಟ್ಟಿಯನ್ನು ಯಾವತ್ತು ಒಂದರ ಮೇಲೆ ಮತ್ತೊಂದು ಹಾಕಬಾರ್ದಂತೆ. ಯಾಕಂತೇಳಿ ಹೇಳಿದರೆ ಅದರಲ್ಲಿ ನೀರಿನ ಪಸೆ ಇರ್ತದಲ್ಲ, ಅದು ಅಂಟಿಕೊಂಡು ಒಂಥರ ಮುದ್ದೆಯಾಗೆ ಆಗ್ತದೆ, ಇದಾಗೋದಿಲ್ಲ ಅಂಥೇಳಿ. ಸೊ ಉಪ್ತಾ ಇದೆ ಚೆನ್ನಾಗಿ. ಸೊ ಇವತ್ತು ಅವರು ನನಗೆ ಜಟ್ಪಟಾಗಿ ಕರೆದ ಕಾರಣ ಏನಂತೇಳಿ ಹೇಳಿದರೆ, ಹುಣಸೆ ಹಣ್ಣಿನ ತೊಕ್ಕು ಅಂತೆ, ಅದೇ ರೀತಿ ಹೋಮ್ ಮೇಡ್ ಬೆಣ್ಣೆಯನ್ನು ಹಾಕಿಕೊಟ್ರು. ಸೊ ಇದನ್ನು ನಾನು ತಿನ್ನಲಿಕ್ಕೆ ರೆಡಿಯಾಗಿದ್ದೇನೆ. ತುಂಬ ಸಾಫ್ಟ್ ಉಂಟಾಯ್ತಾ, ಒಳ್ಳೆಯದುಂಟು. ನಾನು ಅಲ್ಲಿ ತಿಂದದ್ದು ಶೇಂಗಾ ಚಟ್ನಿ ಮತ್ತು ಮೊಳಕೆ ಹೊಡೆದ ಇದರ ಜೊತೆ, ಪಲ್ಯದ ಜೊತೆ. ಆದರೆ ಈ ಕಾಂಬಿನೇಷನ್ ಕೂಡ ಉಂಟಲ್ಲ, ಭಾರಿ ಒಳ್ಳೆಯದಾಗ್ತದೆ. ಈ ಹುಣಸೆ ಹಣ್ಣಿನ ತೊಕ್ಕು, ಹುಣಸೆ ಹಣ್ಣು ಈಗ ನಮಗೆ ನವಂಬರ್ ಡಿಸೆಂಬರಲ್ಲಿ ಮಾತ್ರ ಸಿಗುವಂಥದ್ದು. ಸೊ ಅವರು ಹೇಳಿದ್ದಾರೆ ಮತ್ತೊಮ್ಮೆ ಅದರದ್ದು ಕೂಡ ರೆಸಿಪಿ ಹೇಳ್ತೇನೆ ಅಂಥೇಳಿ. ಸೊ ನನಗೀಗ ನಿಜವಾಗಿ ಹೇಳಬೇಕಂತೇಳಿ ಆದರೆ ಈ ವಿಡಿಯೋ ನೋಡುವಾಗ ಕೂಡ ಬಾಯಿಂದ ನೀರು ಬರ್ತಾಯಿದೆ, ಅಷ್ಟು ಒಳ್ಳೆಯದಾಗಿತ್ತು ಈ ಒಂದು ತೊಕ್ಕು. ಸೊ ಇದನ್ನು ತಿಂದಾಯಿತು, ಈಗ ಮತ್ತೊಮ್ಮೆ ರೆಡಿಯಾಗಿದ್ದೇನೆ. ಸೊ ಒಂದು ತಿಂದೆ, ಒಂದು ನಾನು ಹೀಗೆ ಕಟ್ಕೊಂಡೆ ಅಂತೇಳಿ ಹೇಳಿದರೆ, ಹೋಗುವಾಗ ಅಮ್ಮನಿಗೊಂದು ಕೊಡೋಣ ಅಂತೇಳಿ ಹೇಳಿ. ಸೊ ಅವರು ಹೇಳಿದರು 2 ತಿನ್ನು ಅಂತೇಳಿ ಹೇಳಿ. ಯಾಕಂದರೆ ಇದರ ನಂತರ ನನಗೊಂದು ಫಂಕ್ಷನಿಗೂ ಕೂಡ ಹೋಗ್ಲಿಕ್ಕಿತ್ತು. ಸುಮಾರು ಒಂದು 10ವರೆಗೆ ಬಂದಿದ್ದೇನೆ ನಾನು. ಮತ್ತೊಂದು ಫಂಕ್ಷನಿಗೆ ಈಗಲೆಲ್ಲ ತಿಂದರೆ ಮತ್ತೆ ಅಲ್ಲಿ ಹೋಗುವಾಗ ಸಹ ಏನೋ ತಿನ್ನಬೇಕಲ್ವ, ಹಾಗೆ. ಓಕೆ, ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗಿದೆ. ಸೇಮ್ ಮೆಥಡ್, 1.5 ಗ್ಲಾಸ್ ನೀರು, 1 ಗ್ಲಾಸ್ ರಾಗಿ. ಈಗ ಆಗ ಮಾಡಿದ್ದು ಜೋಳ, ಈಗ ರಾಗಿ. ಓಕೆ, ಸೇಮ್ ಅದಷ್ಟೇ. ಮತ್ತು ನಾದುವಾಗ ಬೇಕಾದ ಹಾಗೆ ಹಿಟ್ಟು ಹಾಕ್ತಾ ಅದನ್ನು ಇದು ಮಾಡಿಕೊಳ್ಳೋದು. ಇದು ಕೂಡ 2 ರಾಗಿ ರೊಟ್ಟಿಯನ್ನು ಮಾಡ್ತಿದ್ದಾರೆ. 1 ಗ್ಲಾಸ್ ಹಿಟ್ಟಲ್ಲಿ 2 ಗ್ಲಾಸ್ ರಾಗಿ ರೊಟ್ಟಿ. ಇವರಿಗೆ ಇದೊಂಥರ ಬಾಯಿ ಹಾತ್ಕ ಕೇಲ್ ಅಂತೇಳಿ ಹೇಳ್ತೇವಲ್ಲ, ಹಾಗೆ ನಮಗೆ ಈ ರೊಟ್ಟಿ ಮಾಡೋದು ಅಂತೇಳಿ ಹೇಳಿದರೆ ದೊಡ್ಡ ಒಂದು ಪರ್ವತದ ಹಾಗೆ ಫೀಲ್ ಆಗ್ತದೆ. ಇವು ರೊಟ್ಟಿ ಅದನ್ನು ಹೇಗೆ ಮಾಡೋದು, ಅದು ಗಟ್ಟಿ ಆಗ್ತದ, ಸಾಫ್ಟಾಗಿ ಬರ್ತದ ಇಲ್ವಾ, ಅಲ್ಲಲ್ಲಿ ಡ್ರೈ ಆಗ್ತದ ಅಂಥೇಳಿ. ಆದರೆ ಇದು ಹಾಗಿಲ್ವೇ ಇಲ್ಲ, ಭಾರಿ ಒಳ್ಳೆಯದಾಗಿತ್ತು ಇದು ಕೂಡ. ಸೊ ನೋಡೋಣ ನಾವು ರಾಗಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂಥೇಳಿ. ಇದು ಕೂಡ ಆಲ್ಮೋಸ್ಟ್ ಸೇಮ್ ಮೆಥಡ್. ಮೇಯ್ನ್ ಇರೋದಂತೇಳಿ ಹೇಳಿದರೆ ನಾದೋದ್ರಲ್ಲಿ. ನೀವು ಎಷ್ಟು ಚೆನ್ನಾಗಿ ನಾದ್ತೀರ ಅಷ್ಟು ಸಾಫ್ಟಾಗಿ ಇದು ಬರ್ತದೆ. ಸೊ ರಾಗಿ ಜೋಳ 2 ಕೂಡ ಭಾರಿ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ಊರಿನಲ್ಲಿ ಸಿಗ್ತದಂತೆ, ಆದರೆ ಇವರು ಹೇಳೋ ಪ್ರಕಾರ ಏನಂತೇಳಿ ಹೇಳಿದರೆ, ಮಾಲಿಗೆ ಹೋದರೆ, ಮಂಗಳೂರು ಅಥವಾ ಉಡುಪಿ ಸೈಡೆಲ್ಲ ಹೋದರೆ ಅಲ್ಲೆಲ್ಲ ಒಳ್ಳೆ ಸಿಗ್ತದೆ ಕೆಲವೊಂದು ಕಡೆ, ನಾವು ಕೇಳಿಕೊಂಡು ತಗೊಳ್ಬೇಕು ಅಂತೇಳಿ ಹೇಳಿ. ಇಲ್ಲಿ ಅದರದ್ದು ಸ್ವಲ್ಪ ಹಸ್ಕ್ ಹಾಗೆ ಇರ್ತದೆ ಅಂತೇಳಿ ಹೇಳ್ತಾರೆ ಅವರು, ಅಷ್ಟೊಂದು ಫೈನ್ ಫ್ಲೋರ್ ಬರೋದಿಲ್ಲ ಅಂಥೇಳಿ. ಸೊ ನಾನು ಸಹ ಈಗ ನೆಕ್ಸ್ಟ್ ಉಡುಪಿಗೆ ಹೋದಾಗ ಈ ಒಂದು ಹಿಟ್ಟನ್ನು ತಗೊಳ್ಬೇಕು ಅಂತೇಳಿ ಹೇಳಿದ್ದೇನೆ. ಇವರು ಪ್ರತಿನಿತ್ಯ ಇದನ್ನೇ ತಿಂತಾರಂತೆ, ಅಂದರೆ ಬೇರೆ ಬೇರೆ ರೊಟ್ಟಿಗಳನ್ನು ಮಾಡಿ, ಮುದ್ದೆಯನ್ನು ಮಾಡಿ. ಸೊ ಇವರು ಬೇಲೂರಲ್ಲಿ ಇದ್ರಂತೆ. ಸೊ ಅಲ್ಲೆಲ್ಲ ಇದನ್ನೆಲ್ಲ ನೇಬರ್ಸ್ ಎಲ್ಲ ಮಾಡೋದೆಲ್ಲ ನೋಡಿ ಇವರು ಇದನ್ನು ಕಲ್ತರು ಅಂತೇಳಿ ಹೇಳ್ತಾರೆ. ಮತ್ತೊಂದು ಏನಂತೇಳಿ ಹೇಳಿದರೆ, ನಾನು ಹೇಳಿದೆ ಹೀಗೆ ನಮಗೆ ಬರ್ತದಾ ಇಲ್ವಾ ಅಂಥೇಳಿ. ಪ್ರಾಕ್ಟೀಸ್ ಮಾಡು, ಖಂಡಿತ ಆಗ್ತದೆ. 1, 2, 3 ಸಾರಿ ಆಚೀಚೆ ಇದಾಗ್ಬೋದು, ಮತ್ತು ಖಂಡಿತ ಪರ್ಫೆಕ್ಟ್ ಬರ್ತದೆ ಅಂತೇಳಿ ಹೇಳಿದರು.
ಸೊ ಕಾವಲಿ ಕೂಡ ಬಿಸಿಯಾಗಿದೆ, ಹಾಕಲಿಕ್ಕಿಲ್ಲ, ಹೈಯಲ್ಲಿ ಇಟ್ಟಿದ್ರು. ಮತ್ತು ಇದು ಕೂಡ ಅದೇ ಮೆಥಡ್ ನೋಡಿ. ನೀರು ಈಗ ರಾಗಿಯ ನೀರು ಕೂತಿತ್ತು, ಆಗ ಬೇಯಿಸಿಟ್ಟ ನೀರು. ಸೊ ಈಗ ಕೂಡ ಹಾಗೆ ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಚುಯಿ ಮಾಡಿಕೊಂಡು ಅದರ ಮೇಲೆ ಹಾಕಿ ಈ ಒಂದು ರೊಟ್ಟಿಯನ್ನು ಬೇಯಿಸುವಂಥದ್ದು. ಇವರು ಹೇಳಿದರು ನೋಡಿ, ಆ್ಯಕ್ಚುಲಿ ಇದರಲ್ಲಿ ಬೇಯಿಸೋದಂತೆ ನೋಡಿ. ಇದು ಕಬ್ಬಿಣದ ಇದೊಂದು 10 kg ಉಂಟೇನು, ಎಂಥ ಭಾರ ಅಂತೇಳಿದರೆ ಇದೆಂಥದ್ದು ಒಂದು ಹೆಸರು ಹೇಳಿದರು, ಕಬ್ಬಿಣದ ಕಾವಲಿ. ಇದರಲ್ಲಿಯೇ ಮಾಡೋದಂತೆ ಆ್ಯಕ್ಚುಲಿ, ರೊಟ್ಟಿ ಅಲ್ಲ. ನಾನು ನಾರ್ತಿಗೆಲ್ಲ ಹೋದರೆ ಇದರಲ್ಲೇ ಮಾಡೋದು ಅಂತೇಳಿ ಹೇಳಿದರು. ಬಟ್ ಈಗ ನಮಗೆ ಸುಲಭ ಆಗಲಿಕ್ಕೆ ಮತ್ತು ಪುನಃ ಅದನ್ನು ತೆಗೆಯೋದು ಹಾಕೋದು ಅಂತೇಳಿ ಕಷ್ಟ ಆಗ್ತದೆ ಅಂಥೇಳಿ ಇದನ್ನೇ ಯೂಸ್ ಮಾಡ್ತಿದ್ದಾರೆ. ನಮ್ಮ ಸಾಮಾನ್ಯ ದೋಸೆಯನ್ನೆಲ್ಲ ತೆಗೆಯುವಂಥ ಕಾವಲಿ ಏನಿದೆ ಅದನ್ನೇ ಯೂಸ್ ಮಾಡ್ತಿದ್ದಾರೆ ನೋಡಿ. ಹೀಗೆ ನೀರನ್ನು ಹಾಕ್ತೀವಿ, ಯಾಕಂತೇಳಿ ಹೇಳಿದರೆ ಇದು ಬೇಗ ಡ್ರೈ ಆಗ್ತದೆ, ಮುಚ್ಚಲಿಕ್ಕೆಲ್ಲ ಇಲ್ಲ ಅಲ್ವಾ. ಸೊ ಇದನ್ನು ಆಚೆ ಈಚೆ ಹಾಕಿ ಸರಿಯಾಗಿ ಬೇಯಿಸ್ಕೊಂಡು ಇದನ್ನು ಕೂಡ ಹಾಗೆ ಮೊದಲಿಗೆ ಇದರ ಮೇಲೆ ಹಾಕೋದು. ಅಲ್ಲೆಲ್ಲ ಅಂತೆ ಬಿದಿರಿನ ಒಂಥರ ಚಾಪೆ ಉಂಟಲ್ವಾ, ಈ ಮಾರಲಿಕ್ಕಿರುವವರೆಲ್ಲ ಕೆಲವರೆಲ್ಲ ಮಾರ್ತಾರಲ್ಲ ರೊಟ್ಟಿಯನ್ನು ಮಾಡಿ, ಈ ಬಿದಿರಿನ ಚಾಪೆ ಮೇಲೆಲ್ಲ ಹಾಕ್ತಾರಂತೆ. ಮತ್ತು ಅದು ತಣ್ಣಗಾದ್ಮೇಲೆ ಅದನ್ನೆಲ್ಲ ಕಟ್ತಾರೆ ಅಂತೇಳಿ ಹೇಳಿದ್ರಪ್ಪ ಇವರು. ಸೊ ಅಂಥೇಳಿದರೆ ಈ ನಮ್ಮ ನಾರ್ತ್ ಸೈಡೆಲ್ಲ. ಸೊ ಇವರು ಫಸ್ಟಿಗೆ ಜೋಳದ ರೊಟ್ಟಿ ಮಾಡುವಾಗೆಲ್ಲ ಹೇಗೆ ಮಾಡಿದರು ಅದೇ ರೀತಿ ಮಾಡಿದರು. ಏನಂತೇಳಿ ಹೇಳಿದರೆ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಅದರ ನಂತರ ಹೀಗೆ ಇದರ ಮೇಲೆ ಹಾಕುವಂಥದ್ದು, ಗ್ಯಾಸ್ ಕಟ್ಟೆಯ ಮೇಲೆ ಹಾಕಿದರು. ನಾನು ಚಿಕ್ಕವಳಿರುವಾಗ ನಮ್ಮ ಮನೇಲಿ ಯಾರಿಗೂ ಅಷ್ಟು ಅಂತೇಳಿ ಹೇಳಿ ಇಷ್ಟ ಅಲ್ಲ ಇದು, ಆದರೆ ನನಗಂತೂ ಭಾರಿ ಇಷ್ಟ ಇತ್ತು ಚಿಕ್ಕವಳಿರುವಾಗಿಂದಲೂ. ಸೊ ಈಗಲೂ ಕೂಡ ನಾನು ಹುಬ್ಬಳ್ಳಿ ಧಾರವಾಡಕ್ಕೆಲ್ಲ ಹೋದರೆ ಮೊದಲಿಗೆ ನಂಗೆ ಕೇಳ್ತಾರೆ, ಸೀಮಾ ರೊಟ್ಟಿ ತರಲ ಹೇಳ, ಅದೆಂಥದ್ದು ಖಾನಾವಳಿ ಅಂತೇಳಿ ಹೇಳ್ತಾರೆ, ಅಲ್ಲಿ ಸಿಗೋದಂತೆ ಇದೆಲ್ಲ ರೊಟ್ಟಿ ಖಾನಾವಳಿ. ನೋಡಿ ಇಲ್ಲಿ ಕೂಡ ನೀರಿನ ಪಸೆ ಇದು ಬಿಟ್ಟು ಕೊಡ್ತದಲ್ವಾ, ಹಾಗಾಗಿ ಪ್ಲೇಟಲ್ಲಿ ಡೈರೆಕ್ಟ್ ಹಾಕಬಾರ್ದು ಅಂಥೇಳಿ. ಮತ್ತು ಅವ್ರು ಹೇಳೋದು ಏನಂತೇಳಿ ಹೇಳಿದರೆ ಈಗಲೇ ಡೈರೆಕ್ಟ್ ಈಗಲೇ ತಿಂತಿ ಅಂತೇಳಿ ಹೇಳಿದರೆ ಡೈರೆಕ್ಟ್ ಪ್ಲೇಟಲ್ಲಿ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ ಅಂಥೇಳಿ. ಸೊ ರೆಡಿ ಆಯಿತು ನೋಡಿ. ಇಲ್ಲಿ ಬುತ್ತಿಯಲ್ಲಿ ಆಗ ನಾನು ಕಟ್ಟಿಟ್ಟುಕೊಂಡ ಈ ಜೋಳದ ರೊಟ್ಟಿ ಕೂಡ ಇದೆ, ಸಾಫ್ಟಾಗಿದೆ ಆಯಿತಾ ಇನ್ನೂ ಸಹ. ಸೊ 2ನೇ ರೌಂಡ್ ತಿನ್ನಲಿಕ್ಕೆ ರೆಡಿಯಾಗಿದ್ದೇನೆ. ಹುಣಸೆ ಹಣ್ಣಿನ ತೊಕ್ಕು ಮತ್ತು ಈ ಬೆಣ್ಣೆಯ ಜೊತೆಗೆ ಎಷ್ಟು ಸಾಫ್ಟ್ ಇದೆ ನೋಡಿ. ಈ ರೀತಿ ಮುದ್ದೆ ಮಾಡಿದರೂ ಕೂಡ ಏನಾಗೋದಿಲ್ಲ, ಭಾರಿ ಒಳ್ಳೆಯದಾಗಿದೆ. ಈ ಚಪಾತಿಯಲ್ಲೆಲ್ಲ ಹೇಗೆ ನೋಡಿ ಪದರ ಆಗಿ ಬರ್ತದೆ ನೋಡಿ, ತೋರಿಸ್ತೇನೆ ನೋಡಿ, ಹಾಗೆ ಬಂದಿದೆ ಇದರಲ್ಲೂ ಕೂಡ. ಸೂಪರ್ ಟೇಸ್ಟಿ, ನನಗಂತೂ ಭಾರಿ ಇಷ್ಟ, ಆದ್ದರಿಂದ ಭಾರಿ ಖುಷಿಯಾಯಿತು ನನಗೆ. ತುಂಬ ಥ್ಯಾಂಕ್ಸ್ ನನಗೆ ಇದನ್ನೆಲ್ಲ ಮಾಡಿಕೊಟ್ಟಂತಹ ನನ್ನ ನೇಬರಿಗೆ. ಸೊ ಮುಂದಿನ ದಿನಗಳಲ್ಲಿ ನಾನು ಕೂಡ ಇದನ್ನು ಮನೆಯಲ್ಲಿ ಮಾಡ್ತೇನೆ ಅಂತೇಳಿ ಹೇಳಿ ಅವರಿಗೆ ಹೇಳಿದ್ದೇನೆ. ಮತ್ತು ನಾನು ಕೂಡ ನಿಮಗೆ ಇದನ್ನು ನಾನು ಮಾಡಿದಾಗ ತೊಗೊಂಡು ಬರ್ತೇನೆ ಅಂತೇಳಿ ಹೇಳಿಯೂ ಕೂಡ ಹೇಳಿದ್ದೇನೆ. ಸೊ ಸರಿ, ನಾನೀಗ ಮನೆಗೆ ಹೊರಟೆ ಬುತ್ತಿಯನ್ನು ತಗೊಂಡು. ಬಾಯ್ ಬಾಯ್.